ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ. ಕರ್ಮಯೋಗಃ. ಯಸ್ತ್ವೇಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಮನಸ್ಸಿನಿಂದ ಇಂದ್ರಿಯ ನಿಗ್ರಹ ಮಾಡಿ ಫಲದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ಕರ್ಮೇಂದ್ರಿಯಗಳಿಂದ ಕರ್ಮಯೋಗ ಆಚರಿಸುವವನು ಉತ್ತಮನು ಎನ್ನುತ್ತಿದ್ದಾನೆ ಭಗವಂತ. ಬಹಳ ಹಿಂದಿನವರೆಗೂ ಯಾವ ಕೆಲಸಕ್ಕೂ ನಿಶ್ಚಿತ ದರಪಟ್ಟಿ ಇರಲಿಲ್ಲ. ಆದರೂ ಎಲ್ಲರೂ ಮಾಡುವ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಕೆಲವರು ತಮ್ಮ ಇಂದ್ರಿಯ ಚಟಕ್ಕೆ ದಾಸರಾದ ಕಾರಣ ಕೆಲಸ ಮುಗಿದ ನಂತರ ಅತಿ ಹೆಚ್ಚಿನ ಹಣ ಕೇಳಲು ಆರಂಭಿಸಿದ ಉದ್ದೇಶದಿಂದ ಮೊದಲೇ ಫಲ ನಿಶ್ಚಿತಗೊಳಿಸಿ ಕೆಲಸ ಮಾಡಿಸುವುದು ಒಂದು ಕಾರಣವಾದರೆ, ಕೆಲವರಿಗೆ ಮಾಡುವ ಕೆಲಸಕ್ಕೆ ಮಾಡಿದ ನಂತರ ಸಿಗುವುದು ಕಡಿಮೆ ಎನಿಸಿತು. ಇದು ಶೋಷಣೆ ಎನಿಸಿ ಕಾಲ ಬದಲಾದಂತೆ ಯಾವುದೇ ಕೆಲಸ ಮಾಡುವ ಮೊದಲು ಮಾಡುವ ಕೆಲಸಕ್ಕೆ ದೊರೆಯುವ ಪ್ರತಿಫಲ ನಿರ್ಣಯಿಸಿಕೊಂಡೇ ಮಾಡುವುದು ರೂಢಿಯಾಯಿತು. ಇತ್ತೀಚೆಗೆ ಕೆಲಸ ಹೇಗೆ ಮಾಡಿದರೂ ಅವರಿಗೆ ದೊರೆಯುವ ಪ್ರತಿಫಲ ಒಂದೇ ಆದ ಕಾರಣ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನಲಾಗದು. ಹಿಂದೆ ರಾತ್ರಿ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಹೇಳುವ ಒಂದು ಗಾದೆಯಂತೆ, ಕೂಲಿಯವರಿಗೆ ಸಂಜೆಯಾದರಾಯಿತು, ಕುಣಿಯುವವರಿಗೆ ಬೆಳಗಾದರಾಯಿತು. ಅಂದರೆ ಕೆಲಸ ಎಷ್ಟು ಪ್ರಮಾಣದಲ್ಲಿ ಅಥವಾ ಚಂದವಾಗಿ ಮಾಡಬೇಕು ಎನ್ನುವುದಕ್ಕಿಂತ ಸಮಯ ಕಳೆದರೆ ಬರುವುದು ಬಂದೇ ಬರುತ್ತದೆ ಎಂಬ ಭಾವ ಅಷ್ಟೇ. ಹಾಗೆಯೇ ಇಂದು ಮಾಡುವ ಕೆಲಸಕ್ಕೆ ಸಿಗುವ ಸಂಬಳ ತಿಳಿದಿರುವ ಕಾರಣ ಎಷ್ಟು ಮಾಡಿದರೂ ಕೊಡುವುದು ಇಷ್ಟೇ ಎಂಬ ಕಾರಣಕ್ಕಾಗಿ ಶ್ರದ್ಧೆಯಿಂದ ಮಾಡುವುದು ಬಹಳ ವಿರಳ. ಕೆಲಸ ಕಲಿತರೆ ಮೇಲಿನ ಅಧಿಕಾರಿಗಳು ಎಲ್ಲವನ್ನೂ ತಮ್ಮ ಮೇಲೆ ಹೇರುತ್ತಾರೆ ಎಂಬ ಉದ್ದೇಶದಿಂದ ಕೆಲಸದಲ್ಲಿ ಆಸಕ್ತಿ ತೋರದೆ ತಾವು ಬೆಳೆಯುವುದಿಲ್ಲ. ಹಿಂದೆ ಉತ್ತಮ ಕೆಲಸ ಮಾಡುವ ವ್ಯಕ್ತಿಗೆ ಆತನ ಶ್ರದ್ಧೆ, ಕೌಶಲ್ಯತೆಗೆ, ಜ್ಞಾನ ಇದರ ಆಧಾರದಲ್ಲಿ ಬಡ್ತಿ ಸಿಗುತ್ತಿತ್ತು. ಇಂದು ಈ ಮಾನದಂಡ ಬದಲಾದ್ದರಿಂದ ಅಪ್ರಾಮಾಣಿಕವಾಗಿ ತನ್ನನ್ನು ಆರಂಭದಲ್ಲಿ ಕೈ ಹಿಡಿದು ಬೆಳೆಸಿದ ಸಂಸ್ಥೆ ಬಿಟ್ಟು ಹೆಚ್ಚು ಹಣ ಕೊಡುವ ಸಂಸ್ಥೆಗಳಿಂದ ಸಂಸ್ಥೆಗಳಿಗೆ ಓಡುತ್ತಾ ಕೊನೆಗೆ ಎಲ್ಲೂ ತೃಪ್ತಿ ಕಾಣದೆ ಪರಿತಪಿಸುವುದು ಕಾಣುತ್ತದೆ. ಕರ್ಮಯೋಗವನ್ನು ಸರಿಯಾಗಿ ಆಚರಿಸದ ಕಾರಣ ಉದ್ಯೋಗವೂ ಒಂದು ವ್ಯಾಪಾರವಾಗಿದೆ. ಇಂದಿನ ಯಾವುದೇ ಕೆಲಸ ಮಾಡಿಸಬೇಕೆಂದರೂ ಇತರ ವಸ್ತುಗಳ ಬೆಲೆಗಿಂತ ಮಾನವನ ಕೂಲಿಯೇ ಹೆಚ್ಚು. ಮನುಷ್ಯ ಇಂದು ವ್ಯಯ ಮಾಡುವ ಅರ್ಧಕ್ಕಿಂತ ಹೆಚ್ಚು ಆದಾಯ ಮನುಷ್ಯನ ಕೂಲಿಗಾದರೆ ಇನ್ನೂ ಅರ್ಧದಷ್ಟು ತೆರಿಗೆಗೆ ಹೋಗುವ ಮೂಲಕ ಉಳಿತಾಯ ಶೂನ್ಯವಾಗುತ್ತದೆ. ಸರ್ಕಾರಗಳು ಸಹ ತಮ್ಮ ವ್ಯಯದ ಅರ್ಧ ಭಾಗಕ್ಕಿಂತ ಹೆಚ್ಚು ತಮ್ಮ ನೌಕರರ ಹಾಗೂ ಜನಪ್ರತಿನಿಧಿಗಳಿಗೆ ವ್ಯಯಿಸುವ ಕಾರಣ ಪ್ರತಿಯೊಂದು ವಸ್ತುವಿನ ಮೇಲಿನ ತೆರಿಗೆಯನ್ನು ಅತಿಯಾಗಿ ಹೆಚ್ಚಿಸಿ ಬೆಲೆ ಏರಿಕೆಗೆ ಕಾರಣವಾಗುತ್ತದೆ. ಈ ಕಾರಣದಿಂದ ಇಂದು ಒಂದು ವಸ್ತುವಿನ ಮೌಲ್ಯಕ್ಕಿಂತ 10 ಪಟ್ಟು ಹೆಚ್ಚು ಹಣ ಕೊಟ್ಟು ಕೊಳ್ಳಬೇಕಾಗಿದೆ. ನಿರಂತರವಾಗಿ ಹಣ ಪಡೆಯುವ ಉದ್ದೇಶದಿಂದ ತಯಾರಿಸುವ ವಸ್ತು ಇರಬಹುದು, ಮಾಡುವ ರಸ್ತೆ ಅಥವಾ ಸೇತುವೆ ಇವನ್ನೆಲ್ಲ ಕಳಪೆಯಾಗಿ ಮಾಡುವುದು ಸಹಜ. ದೀರ್ಘ ಬಾಳಿಕೆ ಬರುತ್ತಿದ್ದ ರಸ್ತೆ ಹಾಗೂ ಸೇತುವೆ ಇಂದು ಪ್ರತಿ ಮಳೆಗಾಲದ ಮರುದಿನ ದುರಸ್ತಿ ಇದ್ದಿದ್ದೇ. ಹಿಂದಿನ ವರ್ಷ ಹಾಕಿದ ಕಲ್ಲು ಮರಳು ಚರಂಡಿ ಸೇರುವುದರಿಂದ ಚರಂಡಿ ಹೂಳೆತ್ತುವುದಕ್ಕೂ ದುಡ್ಡು. ಹೀಗೆ ಪರಿಸರದಲ್ಲಿ ದೊರೆಯುವ ಕಲ್ಲಿನ ಬೆಟ್ಟ ಕರಗಿ ಮರಳಿನ ಜೊತೆಯಲ್ಲಿ ನಿಧಾನವಾಗಿ ನದಿ, ಕೆರೆ ಸೇರಿ ಇವು ಮಾಯವಾಗುತ್ತಿವೆ. ಉತ್ತಮ ಫಲವತ್ತಾದ ತೋಟ, ಗದ್ದೆ ಇವುಗಳು ಮಾನವ ನಿರ್ಮಿತ ಕೊಳಕಿನಿಂದ ಹಾಳಾಗಿ ಮನೆಯ ನಿವೇಶನವಾಗುತ್ತಿವೆ. ಭೂತಾಯಿಯ ಹಾಲು ಕುಡಿಯುವುದರ ಬದಲು ಹೊಟ್ಟೆಯನ್ನೇ ಬಗೆದು ತಿನ್ನುತ್ತಾ ಪ್ರಕೃತಿಯನ್ನು ಹಾಳು ಮಾಡುತ್ತಿರುವುದಕ್ಕೆ ಕಾರಣ ಇಂದ್ರಿಯಗಳನ್ನು ನಿಯಂತ್ರಿಸದೆ ಕರ್ಮೇಂದ್ರಿಯದಿಂದ ಕೆಲಸ ಮಾಡುತ್ತಿರುವುದು. ಹೊಟ್ಟೆಯ ಹಸಿವನ್ನಾದರೂ ತೃಪ್ತಿಪಡಿಸಬಹುದು, ಆದರೆ ಇಂದ್ರಿಯಗಳ ಹಸಿವನ್ನು ತೃಪ್ತಿಪಡಿಸಲು ಎಂದಿಗೂ ಸಾಧ್ಯವಿಲ್ಲ. ಇಂದಿನ ಪ್ರಕೃತಿಯ ಅವನತಿಗೆ ಕಾರಣವೇ ಮನುಷ್ಯನ ಅನಿಯಂತ್ರಿತ ಇಂದ್ರಿಯಗಳು. ಹರಿ ಓಂ.